ಸರ್ಕಾರದ ಮತ್ತೊಂದು ಜಾತಿ ಗಣತಿಗೆ ಈಗ ದಿನಗಣನೆ ಆರಂಭ ಆಗಿದೆ. ವರದಿ ಸಲ್ಲಿಕೆಗೂ ಕೂಡ ಸಿದ್ದರಾಮಯ್ಯ ಗಡುವು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ಯಾವ ರೀತಿ ಸಿದ್ಧತೆಯನ್ನ ನಡೆಸಿದೆ, ಯಾವ ರೀತಿ ನಡೆಯುತ್ತೆ ಈ ಜಾತಿ ಗಣತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಮತ್ತೆ ಜಾತಿ ಗಣತಿ ಕಿಚ್ಚು. ದತ್ತಾಂಶ ಸಂಗ್ರಹಕ್ಕೂ ಮುನ್ನವೇ ಆಕ್ರೋಶದ ಜ್ವಾಲೆ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಗಣತಿ ಮಾಡಿಸಲು ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಮತ್ತೊಮ್ಮೆ ಜಾತಿ ಗಣತಿಯನ್ನು ನಡೆಸಲು ಉದ್ದೇಶಿಸಿದೆ. ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಸಮುದಾಯವಾರು ರಾಜಕೀಯ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಸಾರ್ವಜನಿಕರ ವಿರೋಧದ ನಡುವೆಯೂ ಕೂಡ ಜಾತಿ ಗಣತಿಗೆ ಮುಂದಾಗಿರುವಂತಹ ಆಯೋಗದ ವಿರುದ್ಧ ಆಕ್ರೋಶದ ಜ್ವಾಲೆ ಜೋರಾಗಿದೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಕೈಪಿಡಿಯನ್ನ ಬಿಡುಗಡೆಗೊಳಿಸಿದೆ. ಆಯೋಗದ ಪ್ರಶ್ನಾವಳಿ ಬಗ್ಗೆ ವಿವಿಧ ಸಮುದಾಯಗಳು, ರಾಜಕೀಯ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದ ಸಮೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರ ಮತ್ತೆ ಜಾತಿ ಸಮೀಕ್ಷೆಗೆ ಮುಂದಾಗಿದೆ. 7 ಕೋಟಿ ಜನರ ಸಮೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದೆ. 2 ಕೋಟಿ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಕ್ಕೆ ತೀರ್ಮಾನಿಸಲಾಗಿದೆ. ಸುಮಾರು 1,55,00,000 ಮನೆಗಳಿಗೆ ಯುಎಚ್ಐಡಿ ಸೃಷ್ಟಿಗೆ ನಿರ್ಧರಿಸಲಾಗಿದೆ. ಸಮೀಕ್ಷೆಗೆ 1.5 ಲಕ್ಷ ಶಿಕ್ಷಕರ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ. ಸಮೀಕ್ಷೆಗೆ 420 ಕೋಟಿ ರೂಪಾಯಿ ಖರ್ಚು ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಜಾತಿ ಗಣತಿ ಲಿಸ್ಟ್ನಲ್ಲಿ ಸರ್ಕಾರ ಹೊಸ ಧರ್ಮವನ್ನ ಸೃಷ್ಟಿಸಿದೆ. ಧರ್ಮದ ಕಾಲಂನಲ್ಲಿ ನಾಸ್ತಿಕ ಎಂದು ಬರೆಸಲು ಅವಕಾಶ ನೀಡಿದೆ. ದೇವರು ನಂಬದೇ ಇರುವವರಿಗೆ ನಾಸ್ತಿಕ ಎಂಬ ಹೊಸ ಆಯ್ಕೆ ನೀಡಿದೆ. ದೇವರು ನಂಬದೇ ಧರ್ಮದಲ್ಲಿ ನಂಬಿಕೆ ಇಟ್ಟವರ ಕತೆ ಏನು ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ದೇವರನ್ನ ನಂಬುವವನು ಆಸ್ತಿಕ, ನಂಬದೇ ಇರುವವನು ನಾಸ್ತಿಕ ಅಂತ ಧರ್ಮದ ಕಾಲಂನಲ್ಲಿ ಹೊಸ ಆಯ್ಕೆಯನ್ನ ಸರ್ಕಾರ ಸೃಷ್ಟಿಸಿದೆ. ಈ ಹಿಂದೆ ಜಾತಿ ಜನಗಣತಿ ಮಾಡಿ ಕೈಸುಟ್ಟುಕೊಂಡಿದ್ದಂತಹ ಸರ್ಕಾರ ಇದೀಗ ಜಾತಿ ಗಣತಿ ಹುತ್ತಕ್ಕೆ ಕೈ ಹಾಕಿದೆ. ಇದು ಸಿದ್ದರಾಮಯ್ಯ ಸರ್ಕಾರವನ್ನ ಸುಟ್ಟು ಹಾಕುತ್ತಾ ಅಥವಾ ಬೂಸ್ಟರ್ ಕೊಡುತ್ತಾ ಎಲ್ಲದಕ್ಕೂ ಕೂಡ ಕಾಲವೇ ನಿರ್ಧರಿಸುತ್ತೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಮತ್ತೊಂದು ಜಾತಿ ಗಣತಿಗೆ ಈಗ ದಿನಗಣನೆ ಆರಂಭ ಆಗಿದೆ. ವರದಿ ಸಲ್ಲಿಕೆಗೂ ಕೂಡ ಸಿದ್ದರಾಮಯ್ಯ ಗಡುವು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ಯಾವ ರೀತಿ ಸಿದ್ಧತೆಯನ್ನ ನಡೆಸಿದೆ, ಯಾವ ರೀತಿ ನಡೆಯುತ್ತೆ ಈ ಜಾತಿ ಗಣತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಮತ್ತೆ ಜಾತಿ ಗಣತಿ ಕಿಚ್ಚು. ದತ್ತಾಂಶ ಸಂಗ್ರಹಕ್ಕೂ ಮುನ್ನವೇ ಆಕ್ರೋಶದ ಜ್ವಾಲೆ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಗಣತಿ ಮಾಡಿಸಲು ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಮತ್ತೊಮ್ಮೆ ಜಾತಿ ಗಣತಿಯನ್ನು ನಡೆಸಲು ಉದ್ದೇಶಿಸಿದೆ. ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಸಮುದಾಯವಾರು ರಾಜಕೀಯ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಸಾರ್ವಜನಿಕರ ವಿರೋಧದ ನಡುವೆಯೂ ಕೂಡ ಜಾತಿ ಗಣತಿಗೆ ಮುಂದಾಗಿರುವಂತಹ ಆಯೋಗದ ವಿರುದ್ಧ ಆಕ್ರೋಶದ ಜ್ವಾಲೆ ಜೋರಾಗಿದೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಕೈಪಿಡಿಯನ್ನ ಬಿಡುಗಡೆಗೊಳಿಸಿದೆ. ಆಯೋಗದ ಪ್ರಶ್ನಾವಳಿ ಬಗ್ಗೆ ವಿವಿಧ ಸಮುದಾಯಗಳು, ರಾಜಕೀಯ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದ ಸಮೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರ ಮತ್ತೆ ಜಾತಿ ಸಮೀಕ್ಷೆಗೆ ಮುಂದಾಗಿದೆ. 7 ಕೋಟಿ ಜನರ ಸಮೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದೆ. 2 ಕೋಟಿ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಕ್ಕೆ ತೀರ್ಮಾನಿಸಲಾಗಿದೆ. ಸುಮಾರು 1,55,00,000 ಮನೆಗಳಿಗೆ ಯುಎಚ್ಐಡಿ ಸೃಷ್ಟಿಗೆ ನಿರ್ಧರಿಸಲಾಗಿದೆ. ಸಮೀಕ್ಷೆಗೆ 1.5 ಲಕ್ಷ ಶಿಕ್ಷಕರ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ. ಸಮೀಕ್ಷೆಗೆ 420 ಕೋಟಿ ರೂಪಾಯಿ ಖರ್ಚು ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಜಾತಿ ಗಣತಿ ಲಿಸ್ಟ್ನಲ್ಲಿ ಸರ್ಕಾರ ಹೊಸ ಧರ್ಮವನ್ನ ಸೃಷ್ಟಿಸಿದೆ. ಧರ್ಮದ ಕಾಲಂನಲ್ಲಿ ನಾಸ್ತಿಕ ಎಂದು ಬರೆಸಲು ಅವಕಾಶ ನೀಡಿದೆ. ದೇವರು ನಂಬದೇ ಇರುವವರಿಗೆ ನಾಸ್ತಿಕ ಎಂಬ ಹೊಸ ಆಯ್ಕೆ ನೀಡಿದೆ. ದೇವರು ನಂಬದೇ ಧರ್ಮದಲ್ಲಿ ನಂಬಿಕೆ ಇಟ್ಟವರ ಕತೆ ಏನು ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ದೇವರನ್ನ ನಂಬುವವನು ಆಸ್ತಿಕ, ನಂಬದೇ ಇರುವವನು ನಾಸ್ತಿಕ ಅಂತ ಧರ್ಮದ ಕಾಲಂನಲ್ಲಿ ಹೊಸ ಆಯ್ಕೆಯನ್ನ ಸರ್ಕಾರ ಸೃಷ್ಟಿಸಿದೆ. ಈ ಹಿಂದೆ ಜಾತಿ ಜನಗಣತಿ ಮಾಡಿ ಕೈಸುಟ್ಟುಕೊಂಡಿದ್ದಂತಹ ಸರ್ಕಾರ ಇದೀಗ ಜಾತಿ ಗಣತಿ ಹುತ್ತಕ್ಕೆ ಕೈ ಹಾಕಿದೆ. ಇದು ಸಿದ್ದರಾಮಯ್ಯ ಸರ್ಕಾರವನ್ನ ಸುಟ್ಟು ಹಾಕುತ್ತಾ ಅಥವಾ ಬೂಸ್ಟರ್ ಕೊಡುತ್ತಾ ಎಲ್ಲದಕ್ಕೂ ಕೂಡ ಕಾಲವೇ ನಿರ್ಧರಿಸುತ್ತೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಮತ್ತೊಂದು ಜಾತಿ ಗಣತಿಗೆ ಈಗ ದಿನಗಣನೆ ಆರಂಭ ಆಗಿದೆ. ವರದಿ ಸಲ್ಲಿಕೆಗೂ ಕೂಡ ಸಿದ್ದರಾಮಯ್ಯ ಗಡುವು ಕೊಟ್ಟಿದ್ದಾರೆ.
ಹಾಗಾದ್ರೆ ಈ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ಯಾವ ರೀತಿ ಸಿದ್ಧತೆಯನ್ನ ನಡೆಸಿದೆ, ಯಾವ ರೀತಿ ನಡೆಯುತ್ತೆ ಈ ಜಾತಿ ಗಣತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಮತ್ತೆ ಜಾತಿ ಗಣತಿ ಕಿಚ್ಚು. ದತ್ತಾಂಶ ಸಂಗ್ರಹಕ್ಕೂ ಮುನ್ನವೇ ಆಕ್ರೋಶದ ಜ್ವಾಲೆ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಗಣತಿ ಮಾಡಿಸಲು ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಮತ್ತೊಮ್ಮೆ ಜಾತಿ ಗಣತಿಯನ್ನು ನಡೆಸಲು ಉದ್ದೇಶಿಸಿದೆ. ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಸಮುದಾಯವಾರು ರಾಜಕೀಯ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಸಾರ್ವಜನಿಕರ ವಿರೋಧದ ನಡುವೆಯೂ ಕೂಡ ಜಾತಿ ಗಣತಿಗೆ ಮುಂದಾಗಿರುವಂತಹ ಆಯೋಗದ ವಿರುದ್ಧ ಆಕ್ರೋಶದ ಜ್ವಾಲೆ ಜೋರಾಗಿದೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಕೈಪಿಡಿಯನ್ನ ಬಿಡುಗಡೆಗೊಳಿಸಿದೆ. ಆಯೋಗದ ಪ್ರಶ್ನಾವಳಿ ಬಗ್ಗೆ ವಿವಿಧ ಸಮುದಾಯಗಳು, ರಾಜಕೀಯ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದ ಸಮೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರ ಮತ್ತೆ ಜಾತಿ ಸಮೀಕ್ಷೆಗೆ ಮುಂದಾಗಿದೆ. 7 ಕೋಟಿ ಜನರ ಸಮೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದೆ. 2 ಕೋಟಿ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಕ್ಕೆ ತೀರ್ಮಾನಿಸಲಾಗಿದೆ. ಸುಮಾರು 1,55,00,000 ಮನೆಗಳಿಗೆ ಯುಎಚ್ಐಡಿ ಸೃಷ್ಟಿಗೆ ನಿರ್ಧರಿಸಲಾಗಿದೆ. ಸಮೀಕ್ಷೆಗೆ 1.5 ಲಕ್ಷ ಶಿಕ್ಷಕರ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ. ಸಮೀಕ್ಷೆಗೆ 420 ಕೋಟಿ ರೂಪಾಯಿ ಖರ್ಚು ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಜಾತಿ ಗಣತಿ ಲಿಸ್ಟ್ನಲ್ಲಿ ಸರ್ಕಾರ ಹೊಸ ಧರ್ಮವನ್ನ ಸೃಷ್ಟಿಸಿದೆ. ಧರ್ಮದ ಕಾಲಂನಲ್ಲಿ ನಾಸ್ತಿಕ ಎಂದು ಬರೆಸಲು ಅವಕಾಶ ನೀಡಿದೆ. ದೇವರು ನಂಬದೇ ಇರುವವರಿಗೆ ನಾಸ್ತಿಕ ಎಂಬ ಹೊಸ ಆಯ್ಕೆ ನೀಡಿದೆ. ದೇವರು ನಂಬದೇ ಧರ್ಮದಲ್ಲಿ ನಂಬಿಕೆ ಇಟ್ಟವರ ಕತೆ ಏನು ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ದೇವರನ್ನ ನಂಬುವವನು ಆಸ್ತಿಕ, ನಂಬದೇ ಇರುವವನು ನಾಸ್ತಿಕ ಅಂತ ಧರ್ಮದ ಕಾಲಂನಲ್ಲಿ ಹೊಸ ಆಯ್ಕೆಯನ್ನ ಸರ್ಕಾರ ಸೃಷ್ಟಿಸಿದೆ. ಈ ಹಿಂದೆ ಜಾತಿ ಜನಗಣತಿ ಮಾಡಿ ಕೈಸುಟ್ಟುಕೊಂಡಿದ್ದಂತಹ ಸರ್ಕಾರ ಇದೀಗ ಜಾತಿ ಗಣತಿ ಹುತ್ತಕ್ಕೆ ಕೈ ಹಾಕಿದೆ. ಇದು ಸಿದ್ದರಾಮಯ್ಯ ಸರ್ಕಾರವನ್ನ ಸುಟ್ಟು ಹಾಕುತ್ತಾ ಅಥವಾ ಬೂಸ್ಟರ್ ಕೊಡುತ್ತಾ ಎಲ್ಲದಕ್ಕೂ ಕೂಡ ಕಾಲವೇ ನಿರ್ಧರಿಸುತ್ತೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಮತ್ತೊಂದು ಜಾತಿ ಗಣತಿಗೆ ಈಗ ದಿನಗಣನೆ ಆರಂಭ ಆಗಿದೆ. ವರದಿ ಸಲ್ಲಿಕೆಗೂ ಕೂಡ ಸಿದ್ದರಾಮಯ್ಯ ಗಡುವು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ಯಾವ ರೀತಿ ಸಿದ್ಧತೆಯನ್ನ ನಡೆಸಿದೆ, ಯಾವ ರೀತಿ ನಡೆಯುತ್ತೆ ಈ ಜಾತಿ ಗಣತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಮತ್ತೆ ಜಾತಿ ಗಣತಿ ಕಿಚ್ಚು. ದತ್ತಾಂಶ ಸಂಗ್ರಹಕ್ಕೂ ಮುನ್ನವೇ ಆಕ್ರೋಶದ ಜ್ವಾಲೆ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಗಣತಿ ಮಾಡಿಸಲು ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಮತ್ತೊಮ್ಮೆ ಜಾತಿ ಗಣತಿಯನ್ನು ನಡೆಸಲು ಉದ್ದೇಶಿಸಿದೆ. ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಸಮುದಾಯವಾರು ರಾಜಕೀಯ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಸಾರ್ವಜನಿಕರ ವಿರೋಧದ ನಡುವೆಯೂ ಕೂಡ ಜಾತಿ ಗಣತಿಗೆ ಮುಂದಾಗಿರುವಂತಹ ಆಯೋಗದ ವಿರುದ್ಧ ಆಕ್ರೋಶದ ಜ್ವಾಲೆ ಜೋರಾಗಿದೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಕೈಪಿಡಿಯನ್ನ ಬಿಡುಗಡೆಗೊಳಿಸಿದೆ. ಆಯೋಗದ ಪ್ರಶ್ನಾವಳಿ ಬಗ್ಗೆ ವಿವಿಧ ಸಮುದಾಯಗಳು, ರಾಜಕೀಯ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದ ಸಮೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರ ಮತ್ತೆ ಜಾತಿ ಸಮೀಕ್ಷೆಗೆ ಮುಂದಾಗಿದೆ. 7 ಕೋಟಿ ಜನರ ಸಮೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದೆ. 2 ಕೋಟಿ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಕ್ಕೆ ತೀರ್ಮಾನಿಸಲಾಗಿದೆ. ಸುಮಾರು 1,55,00,000 ಮನೆಗಳಿಗೆ ಯುಎಚ್ಐಡಿ ಸೃಷ್ಟಿಗೆ ನಿರ್ಧರಿಸಲಾಗಿದೆ. ಸಮೀಕ್ಷೆಗೆ 1.5 ಲಕ್ಷ ಶಿಕ್ಷಕರ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ. ಸಮೀಕ್ಷೆಗೆ 420 ಕೋಟಿ ರೂಪಾಯಿ ಖರ್ಚು ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಜಾತಿ ಗಣತಿ ಲಿಸ್ಟ್ನಲ್ಲಿ ಸರ್ಕಾರ ಹೊಸ ಧರ್ಮವನ್ನ ಸೃಷ್ಟಿಸಿದೆ. ಧರ್ಮದ ಕಾಲಂನಲ್ಲಿ ನಾಸ್ತಿಕ ಎಂದು ಬರೆಸಲು ಅವಕಾಶ ನೀಡಿದೆ. ದೇವರು ನಂಬದೇ ಇರುವವರಿಗೆ ನಾಸ್ತಿಕ ಎಂಬ ಹೊಸ ಆಯ್ಕೆ ನೀಡಿದೆ. ದೇವರು ನಂಬದೇ ಧರ್ಮದಲ್ಲಿ ನಂಬಿಕೆ ಇಟ್ಟವರ ಕತೆ ಏನು ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ದೇವರನ್ನ ನಂಬುವವನು ಆಸ್ತಿಕ, ನಂಬದೇ ಇರುವವನು ನಾಸ್ತಿಕ ಅಂತ ಧರ್ಮದ ಕಾಲಂನಲ್ಲಿ ಹೊಸ ಆಯ್ಕೆಯನ್ನ ಸರ್ಕಾರ ಸೃಷ್ಟಿಸಿದೆ. ಈ ಹಿಂದೆ ಜಾತಿ ಜನಗಣತಿ ಮಾಡಿ ಕೈಸುಟ್ಟುಕೊಂಡಿದ್ದಂತಹ ಸರ್ಕಾರ ಇದೀಗ ಜಾತಿ ಗಣತಿ ಹುತ್ತಕ್ಕೆ ಕೈ ಹಾಕಿದೆ. ಇದು ಸಿದ್ದರಾಮಯ್ಯ ಸರ್ಕಾರವನ್ನ ಸುಟ್ಟು ಹಾಕುತ್ತಾ ಅಥವಾ ಬೂಸ್ಟರ್ ಕೊಡುತ್ತಾ ಎಲ್ಲದಕ್ಕೂ ಕೂಡ ಕಾಲವೇ ನಿರ್ಧರಿಸುತ್ತೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.